ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ಮುಖ್ಯವಾದ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ನೋಡಿ, ಇನ್ನೇನು ಶಿವರಾತ್ರಿ ಹಬ್ಬ ಹತ್ರ ಆಗ್ತಾಯಿದೆ. ಆ ಶಿವರಾತ್ರಿ ಹಬ್ಬ ಮಾಡೋದಕ್ಕೆ ಸಡಗರ ಎಲ್ಲ ಇರುತ್ತೆ. ಆದರೆ ಕೆಲವೊಂದು ಟೈಮ್ಗಳಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದಿದ್ದೋ ನಾವು ನಮ್ಮ ದೇವರ ಮನೆಯಲ್ಲಿ ಅಥವಾ ಮನೆಯ ವಾತಾವರಣದಲ್ಲಿ ಇಂತಹ ವಸ್ತುಗಳೇನಾದರೂ ಇದ್ದು ನಾವು ಎಷ್ಟೇ ಪೂಜೆ ಪುನಸ್ಕಾರಗಳನ್ನ ನಾವು ಮಾಡಿದ್ರೂ ಅದು ನಮಗೆ ಸಿದ್ಧಿ ಆಗೋದಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ಮೊದಲು ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರ ಅಥವಾ ವ್ರತನ ಮಾಡೋದಕ್ಕಿಂತ ಮುಂಚೆ ನಾವು ನಮ್ಮ ಮನೆಯಲ್ಲಿ ಎಲ್ಲನೂ ಫಸ್ಟು ಒಂದು ಸರಿ ನಾವು ಮನೆ ಕ್ಲೀನ್ ಮಾಡಬೇಕಾಗುತ್ತೆ. ಆ ಕ್ಲೀನ್ ಮಾಡುವಾಗ ನಮ್ಮ ಮನೆಯಲ್ಲಿ ಯಾವ್ಯಾವ ಥರದ ವಸ್ತುಗಳು ಇರಬೇಕು ಇರಬಾರ್ದು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಇಂಥ ವಸ್ತುಗಳೇನಾದರೂ ನಿಮ್ಮ ದೇವರ ಮನೆಯಲ್ಲಿ ಇದ್ದರೆ ಖಂಡಿತವಾಗ್ಲೂ ನೀವು ಯಾವುದೇ ಪೂಜೆ ವ್ರತಗಳನ್ನ ನೀವು ಮಾಡಿದರೆ ಅದು ಪ್ರತಿಫಲ ಖಂಡಿತವಾಗ್ಲೂ ಸಿಗೋದಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಈ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಮನೆಯಲ್ಲಿ ಯಾವತ್ತಾದ್ರೂ ನೀವು ಮೊದಲು ದೇವರ ಮನೆಯಲ್ಲಿ ಫಸ್ಟು ನೀವು ನೋಡ್ಕೊಳ್ಳಿ. ಯಾಕಂದರೆ ಮನೆಯಲ್ಲಿ ಏನಾದ್ರೂ ನೀವು ಮನೆಯಲ್ಲಿ ಹೊಡೆದಿರೋ ಅಂಥದ್ದು ಬಿರುಕು ಬಿಟ್ಟಿರೋ ಅಂಥ ಕನ್ನಡಿ ಅಥವಾ ಇನ್ಯಾವುದಾದ್ರೂ ವಸ್ತುಗಳಿದೆಯಾ ಅಂತ ತಿಳ್ಕೊಳ್ಳಿ. ಅಂದರೆ ಈಗ ಯಾವುದಾದ್ರೂ ಒಂದು ನೀವು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಅಂಥ ಸಂದರ್ಭದಲ್ಲಿ ನೀವೇನು ಮಾಡಿಬಿಡ್ತೀರ ಅಂದರೆ, ಮನೆಯಲ್ಲಿ ದೇವ್ರಿಗೆ ಅಂತ ಕೆಲವೊಂದು ವಸ್ತುಗಳನ್ನ ತಂದಿರ್ತೀರ. ಆಮೇಲೆ ಅಮ್ಮನ ಮನೆಯಿಂದ ನಿಮಗೆ ಬಳೆ ಬಂಗಾರ ಮುತ್ತೈದೆ ಸಾಮಾನುಗಳ ಜೊತೆ ಆ ಥರದ ವಸ್ತುಗಳೆಲ್ಲ ಕೊಟ್ಟಿರ್ತಾರೆ. ಅಂಥ ವಸ್ತುಗಳ ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿ ಏನಾದ್ರೂ ಕನ್ನಡಿ ಏನಾದರೂ ಇದ್ದರೆ ಅಥವಾ ನೀವು ಉಪಯೋಗಿಸೋವಂಥ ಕನ್ನಡಿ ಮನೆಯಲ್ಲಿರ್ಬೋದು ಅಥವಾ ನೀವು ತಲೆಗೊಚ್ಕೊಳ್ಳೋ ಅಂಥದ್ರಲ್ಲಿ ನೀವು ಫಿಕ್ಸ್ ಮಾಡ್ಕೊಂಡಿರೋ ಅಂಥ ಕನ್ನಡಿಲಿ ಏನಾದರೂ ಬಿರುಕು ಬಿಟ್ಟಿದೆಯಾ ನೋಡ್ಕೊಳ್ಳಿ. ಕೆಲವೊಬ್ಬರು ಮನೆಗಳಲ್ಲಿ ಬಾತ್ರೂಮ್ಗಳಲ್ಲಿ ಕನ್ನಡಿ ಹಾಕೊಂಡಿರ್ತಾರೆ. ಆ ಥರದ್ದು ಕನ್ನಡಿ ಹಾಕೊಂಡಿದ್ದಾಗ ಅಲ್ಲೇನಾದ್ರೂ ಕನ್ನಡಿ ಅನ್ನೋದು ಬಿರುಕು ಬಿಟ್ಟಿದೆಯಾ ಅಂತ ದಯವಿಟ್ಟು ನೋಡ್ಕೊಳ್ಳಿ. ಆ ಥರದ್ದಿದ್ದಾಗ ಮನೆಯಲ್ಲಿ ಸಾಲ ಸೋಲ ಜಾಸ್ತಿ ಆಗುತ್ತೆ. ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಮನೆಗೆ ಆಗೋದಿಲ್ಲ. ಅದಕ್ಕೋಸ್ಕರ ಎಲ್ಲಾದರೂ ಸರಿ ನೀವು ಇಟ್ಟಿರೋಂಥ ಗಾಜಿನ ವಸ್ತುಗಳು ಯಾವುದೇ ಇರ್ಬೋದು, ಕನ್ನಡಿ ಇರ್ಬೋದು ಅಥವಾ ಪಾತ್ರೆಗಳಿರ್ಬೋದು ಅಥವಾ ಬೌಲ್ಗಳಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಉಪಯೋಗಿಸುವಂಥ ಗಾಜಿನ ವಸ್ತುಗಳು ಯಾವುದಾದ್ರೂ ಇದ್ದರೆ ಆ ಥರದ ವಸ್ತುಗಳು ಏನಾದರೂ ಬಿರುಕು ಬಿಟ್ಟಿದೆಯಾ ಅಂತ ನೀವು ಮೊದಲು ಪರೀಕ್ಷೆ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ, ಮನೆಯ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನಿಮ್ಮ ಮನೆಯಲ್ಲಿ ನೀರು ಸೋರ್ತಾ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳಿ. ಯಾಕಂದರೆ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಸಾಲ ಜಾಸ್ತಿ ಆಗುತ್ತೆ ಅಥವಾ ನಮ್ಮ ಮನೇಲಿ ಬಡತನ ಜಾಸ್ತಿ ಆಗುತ್ತೆ ಅನ್ನೋ ಮುನ್ಸೂಚನೆ ಬಂದು ನಾವು ಉಪಯೋಗಿಸುವಂಥ ಮನೆಯಲ್ಲಿ ಟ್ಯಾಪ್ ಇರುತ್ತಲ್ಲ, ಅಂದರೆ ನೀರು ಬಿಡೋವಂಥ ಕೊಳಾಯಿಗಳು, ಅಲ್ಲಿ ನೀವು ಮೊದಲು ಅದನ್ನು ಪರೀಕ್ಷೆ ಮಾಡ್ಕೊಳ್ಳಿ. ಅಡುಗೆ ರೂಮ್ ಇರ್ಬೋದು, ಬಾತ್ರೂಮ್ ಇರ್ಬೋದು, ಸ್ನಾನದ ಗೃಹಗಳಿರ್ಬೋದು ಅಥವಾ ಎಲ್ಲೇ ಆಗಲಿ ನೀವು ಉಪಯೋಗಿಸುವಂಥ ಸಿಂಕಲ್ಲಿ ಆ ಟ್ಯಾಪಲ್ಲಿ ನೀರೇನಾದರೂ ಸೋರುವಿಕೆ ಅಂದರೆ ನೀರು ತೊಟ್ಟಿಗ್ತಾ ಇದ್ದರೆ ಖಂಡಿತವಾಗ್ಲೂ ನಮಗೆ ಸಾಲದ ಮುನ್ಸೂಚನೆ. ನಮ್ಮ ಮನೆಯಲ್ಲಿ ಸಾಲ ಜಾಸ್ತಿ ಆಗುತ್ತೆ. ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರನ ಆ ದಿನ ನೀರು ಸೋರ್ತಾನ ಇದ್ದೂ ನಾವು ಪೂಜೆ ಪುನಸ್ಕಾರ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಮನೆಗೆ ದೇವರು ಖಂಡಿತವಾಗ್ಲೂ ಬರೋದಿಲ್ಲ. ಆ ರೀತಿ ಆಗ್ತಿದೆಯಾ ಅಂತ ಮೊದಲು ನೀವು ಪರೀಕ್ಷೆ ಮಾಡ್ಕೊಳ್ಳಿ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಆಗಿರ್ಬೋದು, ಒಂದು ಹೂವಿನ ಗಿಡಗಳಂತ ಹಾಕೊಂಡಿರ್ತೀರ ಅಥವಾ ತುಳಸಿ ಗಿಡಗಳು ಹಾಕೊಂಡಿರ್ತೀರ ಅಥವಾ ನಿಮ್ಮ ಮನೆ ಒಳಗಡೆ ಅಲಂಕಾರಕ್ಕೋಸ್ಕರ ಒಳ್ಳೊಳ್ಳೆ ಗಿಡಗಳನ್ನ ತಂದು ಮನೆ ಒಳಗಡೆ ಕೂಡ ಬೆಳೆಸಿರ್ತೀರ. ಆದರೆ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದು, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ನಿಮ್ಮ ಮನೆಯ ತುಳಸಿ ಗಿಡ ಅಥವಾ ನೀವು ಪೂಜೆಗೆ ಉಪಯೋಗಿಸೋಂಥ ಹೂವಿನ ಗಿಡಗಳಾಗಿದ್ದರೆ ಆ ಥರದ್ದು ಏನಾದ್ರೂ ಮೊದಲು ನೀವು ಹೋಗಿ ಪರೀಕ್ಷೆ ಮಾಡಿ. ಅದು ಚೆನ್ನಾಗಿ ಹೂ ಬಿಡ್ತಾ ಇದೆಯಾ ಇಲ್ವಾ ಅಥವಾ ಅದಕ್ಕೆ ಮಣ್ಣು ಬೇಕಾಗಿದೆಯಾ
ಇದೆಯಾ ಇಲ್ವಾ, ನೀರನ್ನು ನಾವು ಚೆನ್ನಾಗಿ ಹಾಕ್ತಿದ್ದೀವ ಇಲ್ವಾ ಅಂತ ಅದನ್ನು ಗಮನಿಸಿ. ಗಿಡ ಒಣಗೋಗ್ಬಿಟ್ಟಿದೆಯಾ, ಅಕಸ್ಮಾತು ಒಣಗೋಗಿರೋ ಗಿಡಗಳೇನಾದರೂ ಇದ್ದರೆ ದಯವಿಟ್ಟು ಅದನ್ನು ನೀವು ಇವತ್ತೇನೇನೆ ಅದನ್ನು ತೆಗೆದು ಬಿಸಾಡಿ. ಯಾಕಂದರೆ ಆ ರೀತಿ ಗಿಡಗಳೇನಾದರೂ ಇದ್ದು ನಾವು ಪೂಜೆ ಪುನಸ್ಕಾರನ ಮನೆಗಳಲ್ಲಿ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ನಮಗೆ ಯಾವುದೇ ರೀತಿ ಸಂತೋಷ ಅನ್ನೋದು ಸಿಕ್ಕೋದಿಲ್ಲ. ಯಾವುದೇ ಕಾರಣಕ್ಕೂ ಮಹಾಲಕ್ಷ್ಮಿ ಅನುಗ್ರಹ ಇರ್ಬೋದು, ದೇವರ ಅನುಗ್ರಹ ಇರ್ಬೋದು, ಕುಲದೇವತೆಗಳ ಆಶೀರ್ವಾದ ಖಂಡಿತವಾಗ್ಲೂ ಮನೆಗೆ ಸಿದ್ಧಿ ಆಗೋದಿಲ್ಲ. ಯಾಕಂದರೆ ಆರಂಭದಲ್ಲೇ ಗಿಡಗಳು ಒಣಗೋಗಿರೋ ಅಂಥದ್ದನ್ನ ದೇವತೆಗಳು ಏನಾದ್ರೂ ಮನೆ ಹೆದರಿಗೆ ನೋಡಿದಾಗ ಖಂಡಿತವಾಗ್ಲೂ ಮನೆ ಒಳಗಡೆ ಬರೋದಕ್ಕೆ ಅವರು ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ಯಾಕಂದರೆ ದೇವರುಗಳಿಗೆ ಒಣಗಿದ ಗಿಡಗಳು ನೋಡಿದಾಗ ತುಂಬ ಒಳಗಡೆ ಬರಬೇಕು ಅನ್ನೋ ಮನಸ್ಸೇ ಆಗಲ್ವಂತೆ. ಅದಕ್ಕೋಸ್ಕರ ನೀವು ಒಣಗಿರೋ ಅಂಥ ಗಿಡಗಳಿದ್ದರೆ ದಯವಿಟ್ಟು ಅದನ್ನು ಎಸಿರಿ. ಇದನ್ನು ನೀವು ಎಸೆಯೋದ್ರಿಂದ ಮಾನಸಿಕವಾಗಿ ಸಂತೋಷವಾಗಿರ್ತೀವಿ. ಇಲ್ಲ ಅಂದರೆ ಆ ಥರದ ಗಿಡಗಳು ಮನೆಯಲ್ಲಿ ಜಾಸ್ತಿ ಇದ್ದರೆ ಮನಸ್ಸಿನ ಮೇಲೆ ಖಿನ್ನತೆ, ಅಂದರೆ ಮನಸ್ಸಿಗೆ ಸ್ಟ್ರೆಸ್ ಆಗುತ್ತೆ, ಯಾವಾಗ್ಲೂ ಕಷ್ಟ ಬರ್ತಾ ಇರುತ್ತೆ. ನಮಗೆ ಗೊತ್ತಿಲ್ಲ, ಆದರೆ ನಾವಿಂಥ ತಪ್ಪುಗಳನ್ನ ನಾವು ಮಾಡ್ತಾ ಇರ್ತೀವಿ. ಆದರೆ ಯಾವ ವಿಷಯಕ್ಕೋಸ್ಕರ ನಮ್ಮ ಮನೇಲಿ ಈ ಥರ ಕಷ್ಟ ಇದೆ ಅನ್ನೋದು ಯಾರೂ ಕಂಡುಹಿಡಿಯೋಕ್ಕಾಗಲ್ಲ. ಆದರೆ ಈ ಚಿಕ್ಕ ಪುಟ್ಟ ತಪ್ಪುಗಳು ನಾವೇ ಮಾಡ್ಕೊಂಡಿರ್ತೀವಿ. ಅಂಥ ತಪ್ಪುಗಳನ್ನ ನಾವು ಇವತ್ತೇ ಸರಿ ಮಾಡ್ಕೊಬೇಕು. ಅದಕ್ಕೋಸ್ಕರ ನೀವು ಒಣಗಿರೋ ಅಂಥ ಗಿಡಗಳು ಯಾವುದೇ ಇರಲಿ, ತುಳಸಿ ಗಿಡ ಇರ್ಬೋದು, ಬಾಳೆ ಗಿಡ ಇರ್ಬೋದು, ಅಥವಾ ಹೂವಿನ ಗಿಡಗಳಿರ್ಬೋದು, ನಿಮ್ಮ ಮನೆ ಸುತ್ತಮುತ್ತ ನೀವು ಯಾವ್ಯಾವ ಗಿಡಗಳು ಹಾಕಿದ್ದೀರೋ ಆ ಗಿಡಗಳಲ್ಲಿ ಒಣಗೋಗಿರೋಂಥದ್ದಿದ್ದರೆ ದಯವಿಟ್ಟು ಅದನ್ನು ಬೇಗ ಬಿಸಾಡಿ. ಅದಾದಮೇಲೆ ನೀವು ಏನು ಮಾಡಬೇಕು ಅಂತಂದರೆ, ಮನೆಯ ದೇವರುಗಳಿಗೆ ನೀವು ಪೂಜೆ ಮಾಡೋಕ್ಕೆ ಹೂಗಳನ್ನ ಅರ್ಪಿಸ್ತಾ ಇರ್ತೀರ. ಅಂಥದ್ದು ಅರ್ಪಿಸೋವಂಥ ಸಂದರ್ಭದಲ್ಲಿ ಈಗ ನೀವು ಹೂವನ್ನ ತಂದಿರ್ತೀರ, ನೀವೇನು ಮಾಡಿಬಿಡ್ತೀರಾ, ಹೂವನ್ನ ತಂದು ದೇವರಿಗೆ ಅಲಂಕಾರಕ್ಕೆ, ಈಗ ಶಿವಂಗೆ ಶಿವರಾತ್ರಿಗೆ ನೀವು ಅಲಂಕಾರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತೀರ, ಅಥವಾ ದುರ್ಗಾದೇವಿಗೆ ಅಲಂಕಾರ ಮಾಡಬೇಕು, ಅಥವಾ ಕುಲದೇವರಿಗೆ ನೀವು ದೀಪ ಹಚ್ಚಬೇಕು ಅಂತ ಎಲ್ಲ ರೆಡಿ ಮಾಡ್ತಾ ಇರ್ತೀರ. ಅಂಥ ಸಂದರ್ಭದಲ್ಲಿ ನೀವೇನು ಮಾಡ್ತೀರಾ, ಮಾರ್ಕೆಟಿಂದ ಹೂವುಗಳನ್ನೆಲ್ಲ ತಂದಿರ್ತೀರ. ಆ ಮಾರ್ಕೆಟಿಂದ ತಂದಂಥ ಹೂವುಗಳನ್ನ ನೀವೇನು ಮಾಡಿಬಿಡ್ತೀರ ಅಂದರೆ ಡೈರೆಕ್ಟು ದೇವರುಗಳಿಗೆ ಹಾಕ್ಬಿಡ್ತೀರಾ. ದಯವಿಟ್ಟು ದೇವರುಗಳಿಗೆ ನೀವು ಅಲಂಕಾರ ಮಾಡೋದಕ್ಕಿಂತ ಮುಂಚೆ ಖಂಡಿತವಾಗ್ಲೂ ಹೇಳ್ತೀನಿ, ಅದನ್ನು ಅದೇ ರೀತಿ ಏನು ಅಂದರೆ ಹೂವಕ್ಕೆ ನೀರು ಚಿಮುಕಿಸದಲೆ, ಅಂದರೆ ಹೂವಿನ ಮೇಲೆ ಒಂದು ತೊಟ್ಟಾದ್ರೂ ನೀರನ್ನು ಚಿಮುಕಿಸಿ ಆ ನಂತರ ನೀವು ದೇವರಿಗೆ ಅಲಂಕಾರ ಮಾಡಬೇಕು. ಇಲ್ಲ ಅಂದರೆ ನೀವು ಅಲಂಕಾರ ಮಾಡಿದ್ದಾದರೆ ದೇವರು ಅದನ್ನು ಒಪ್ಪೋದಿಲ್ಲ. ಯಾಕಂದರೆ ಯಾರು ಯಾವ್ಯಾವ ಸಮಯದಲ್ಲಿ ಹೂವುಗಳನ್ನು ಮುಟ್ಟಿರ್ತಾರೆ ಅನ್ನೋದು ಖಂಡಿತವಾಗ್ಲೂ ನಿಮಗೆ ಗೊತ್ತಿರಲ್ಲ. ಯಾಕೆ ಅಂತಂದರೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕೆಲವೊಬ್ಬರುಗಳು ಹೂವನ್ನ ಕಟ್ಟುವಾಗ ಯಾವ ರೀತಿಲಿ ಕಟ್ತಾರೆ ಅಂತ ಗೊತ್ತಿರಲ್ಲ ನಿಮಗೆ. ಅಂತ ಅಂದರೆ ನಿಮಗೆ ಕೆಲವೊಬ್ಬರು ಹೂವನ್ನ ಕಟ್ಟುವಾಗ ತುಂಬ ಒಳ್ಳೆ ಮನಸ್ಸಿಂದ ಕಟ್ಟಿರ್ತಾರೆ, ಒಳ್ಳೆ ಜಾಗದಲ್ಲಿ ಕಟ್ಟಿರ್ತಾರೆ. ಕೆಲವೊಬ್ಬರು ಬೇರೆ ಬೇರೆ ರೀತಿಯಲ್ಲೇ ಕೂತ್ಕೊಂಡು ಬೇರೆ ಬೇರೆ ಜಾಗದಲ್ಲಿ ಹೂವುಗಳನ್ನು ಕಟ್ಟಿರ್ತಾರೆ. ಅಲ್ಲಿ ಏನಾದರೂ ನಕಾರಾತ್ಮಕ ಶಕ್ತಿಗಳಿದ್ದರೆ, ಅಥವಾ ಯಾರ್ದೋ ಮನೇಲಿ ಏನೋ ಒಂದು ಕೆಟ್ಟದ್ದು ಕೆಲಸಗಳು, ಅಂದರೆ ಈಗ ಅವ್ರ ಮನೇಲಿ ಸಾವು ನೋವು ಏನೇನೋ ಆಗಿರುತ್ತೆ, ಅಥವಾ ಅವ್ರ ಮನೇಲಿ ಪದೇ ಪದೇ ಸೋಲಾಗ್ತಾ ಇರುತ್ತೆ, ಅಂಥವರು ಸಹ ಹೂವನ್ನ ಕಟ್ಟಿ ಮಾರಾಟ ಮಾಡಿರ್ತಾರೆ. ಅವ್ರಿಗೆ ಬಡತನ ಇರುತ್ತೆ, ಅವ್ರ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳಿರುತ್ತೆ, ಮತ್ತು ಅವ್ರ ಮನಸ್ಸುಗಳಲ್ಲಿ, ಕೆಲವೊಬ್ಬರ ಮನಸ್ಸುಗಳಲ್ಲಿ ಬೇರೆ ಬೇರೆ ಆಲೋಚನೆಗಳಿರುತ್ತೆ. ಆ ಕೆಟ್ಟ ಆಲೋಚನೆಗಳು ಆ ಹೂವದಲ್ಲಿ ಆ ಸ್ಪರ್ಶದ ಮುಖಾಂತರ ಹೂವಿಗೆ ಸೇರಿಕೊಂಡಿರುತ್ತೆ. ಅಂಥದ್ದು ನಾವು ಹೂವು ದೇವರುಗಳಿಗೆ ಅಲಂಕಾರ ಮಾಡಿದಾಗ ಅದು ಸಹ ಹೋಗೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ, ಯಾವುದೇ ಕಾರಣಕ್ಕೂ ಪೂಜೆ ಮಾಡೋದಕ್ಕಿಂತ ಮುಂಚೆ ಮೊದಲಿಗೆ ನಾವು ಹೂವು ಆಗಿರ್ಬೋದು, ಹಣ್ಣಾಗಿರ್ಬೋದು, ಅದಕ್ಕೆ ನಾವು ನೀರನ್ನು ಸ್ವಲ್ಪ ಪ್ರೋಕ್ಷಣೆ ಮಾಡಬೇಕಾಗುತ್ತೆ. ಸುರಿಬೇಕು ಅಂದ್ರೇನು, ಅಷ್ಟೊಂದು ನೀರು ಸುರಿಬೇಕಾಗಿಲ್ಲ. ಒಂದೇ ಒಂದು ಡ್ರಾಪನ್ನ ನೀವು ಆ ನೀರಿಗೆ ಒಂದೇ ಒಂಚೂರು ಹಾಲು ಇರ್ಬೋದು, ಇಲ್ಲಾಂದರೆ ಗಂಜಲನ್ನು ಬೆರೆಸ್ಬಿಟ್ಟು ನೀವು ಸ್ವಲ್ಪ ಚಿಮುಕಿಸಿ ಆ ನಂತರ ನೀವು ದೇವರಿಗೆ ಅಲಂಕಾರ ಮಾಡೋದ್ರಿಂದ ಅದು ನಿಮಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ಯಾವಾಗ್ಲೂ ನೀವು ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಯಾವುದೇ ವಸ್ತುಗಳಿರ್ಬೋದು ಅಥವಾ ಅಡುಗೆ ಮಾಡೋ ಅಂಥದ್ದು ಯಾವಾಗಲೂ ಶುದ್ಧವಾಗಿರೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದಕ್ಕೆ ನೀವು ಜಾಸ್ತಿ ಇಲ್ಲ ಅಂದರೆ ನೀವು ಆ ರೀತಿ ಉಪಯೋಗಿಸ್ತಾ ಇದ್ದರೆ ಮನೆಯಲ್ಲಿ ನೆಮ್ಮದಿ ಇಲ್ದಂಗೆ ಆಗಿಬಿಡುತ್ತೆ.
ನೀವು ಬೇಕಾದರೆ ಉಪಯೋಗಿಸಿ ನೋಡ್ತಾ ಇರಿ. ನೀವು ಯಾವುದೋ ಒಂದು ಹೂವನ್ನ ತೊಗೊಂಬರ್ತೀರ, ಆ ಹೂವನ್ನ ನೀವು ಡೈರೆಕ್ಟಾಗಿ ಪೂಜೆ ಪುನಸ್ಕಾರಕ್ಕೆ ನೀವು ನೀರು ಪ್ರೋಕ್ಷಣೆ ಮಾಡ್ದಲೇ ಇಟ್ಟಾಗ ಮನೆ ವಾತಾವರಣದಲ್ಲಿ ನೆಮ್ಮದಿ ಇಲ್ದಂಗೆ ಆಗುತ್ತೆ. ಪದೇ ಪದೇ ಜಗಳ ಆಗ್ತಾ ಇರುತ್ತೆ, ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಅನ್ನೋದಿರೋದಿಲ್ಲ. ಆಮೇಲೆ ನಮಗೆ ಗೊತ್ತಿಲ್ಲದಂಗೆ ಮಕ್ಕಳ ಜೊತೆ ಕಿತ್ತಾಟ ಸ್ಟಾರ್ಟ್ ಆಗುತ್ತೆ. ನಾವು ಏನು ಮಾಡ್ತಾ ಇದ್ದೀವಿ, ಯಾಕೆ ಎಲ್ಲ ಪೂಜೆನೂ ಕರೆಕ್ಟಾಗಿ ಮಾಡ್ತಾ ಇದ್ದೀವಲ್ವಾ, ಆದರೂ ನಮ್ಮ ಮನೇಲಿ ಯಾಕೆ ಜಗಳ ಆಗ್ತಿದೆ, ಯಾಕೆ ನಮ್ಮ ಮನೇಲಿ ಸಾಲ ಆಗ್ತಾ ಇದೆ, ಯಾಕೆ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಿಲ್ಲ, ನಾನು ಯಾಕೆ ಕೋರ್ಟ್ ಕಚೇರಿ ಕೆಲಸಗಳಿಗೆ ಹೋದಾಗ ಸಕ್ಸಸ್ ಬರ್ತಿಲ್ಲ, ವ್ಯಾಪಾರ ಮಾಡ್ತಾ ಇದ್ದೀವಿ ಅಭಿವೃದ್ಧಿ ಆಗ್ತಿಲ್ಲ, ರಿಯಲ್ ಎಸ್ಟೇಟ್ ಮಾಡ್ತಿದ್ದೀವಿ ಕೈ ತುಂಬ ದುಡ್ಡು ಬರ್ತಾ ಇಲ್ಲ. ಯಾಕಂದರೆ ನಾವೆಲ್ಲ ಮಾಡಿರ್ತೀವಿ, ಆದರೆ ಈ ಚಿಕ್ಕ ಚಿಕ್ಕ ವಿಷಯಗಳನ್ನ ಖಂಡಿತವಾಗ್ಲೂ ಮರ್ತೋಗ್ಬಿಟ್ಟಿರ್ತೀವಿ. ಆ ರೀತಿ ನೀವು ಖಂಡಿತವಾಗ್ಲೂ ಮಾಡಿ. ಆಮೇಲೆ ಇನ್ನೂ ಒಂದು ಮುಖ್ಯವಾದ ವಿಷಯ, ನಿಮ್ಮ ಮನೇಲಿ ಗಡಿಯಾರಗಳೇನಾದರೂ ಇದ್ದರೆ, ಈಗ ನೋಡಿ ಗಿಫ್ಟ್ ಅಂತ ಕೊಟ್ಟಿರ್ತಾರೆ, ನಾಮಕರಣ ಅಂತ ಕೊಟ್ಟಿರ್ತಾರೆ, ಗೃಹ ಪ್ರವೇಶಕ್ಕೆ ಅಂತ ಕೊಟ್ಟಿರ್ತಾರೆ, ಅಥವಾ ನೀವು ಎಲ್ಲೋ ಹೋಗಿರ್ತೀರ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ನೀವು ಕೆಲವೊಂದು ಗಡಿಯಾರಗಳು ನಿಮಗೆ ಗಿಫ್ಟಾಗಿ ಸಿಕ್ಕಿದಾಗ, ಅಥವಾ ನೀವು ತಂದಂಥ ಗಡಿಯಾರಗಳು ಖಂಡಿತವಾಗ್ಲೂ ಅದು ಚೆನ್ನಾಗಿ ಕೆಲಸ ಮಾಡ್ತಿದೆಯಾ ಇಲ್ವಾ ಅಂತ ಮೊದಲಿಗೆ ನೀವು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಆ ಗಡಿಯಾರ ಅನ್ನೋದು ಚೆನ್ನಾಗಿ ನಡೀತಾ ಇರಬೇಕು ಅಂದರೆ ಅದು ಕಾರ್ಯನಿರ್ವಹಿಸ್ತಾ ಇರಬೇಕು. ಅಕಸ್ಮಾತ್ ನಿಮ್ಮ ಮನೆಯಲ್ಲಿರುವಂಥ ಗಡಿಯಾರಗಳು ಶೆಲ್ ಡೌನ್ ಆಗಿದೆಯಾ, ಅಥವಾ ರಿಪೇರಿ ಆಗಿದೆಯಾ, ಅಥವಾ ಒಡೆದೋಗಿದೆಯಾ, ಫಸ್ಟು ನೀವು ನೋಡ್ಕೊಬೇಕು. ಯಾಕಂದರೆ ಗಡಿಯಾರ ಬಂದು ನಮ್ಮ ಕಾರ್ಯಗಳಿಗೆ ಯಶಸ್ಸು ಕೊಡೋದಕ್ಕೆ ಅದು ಸಮಯನ ನಿರ್ಧರಿಸೋ ಅಂಥದ್ದು. ಕಾರ್ಯಚಟುವಟಿಕೆಗಳು ಸುಗಮ ಆಗೋದಕ್ಕೆ ನಾವು ಅದನ್ನು ನೋಡ್ತಾ ಇರ್ತೀವಿ ಪ್ರತಿದಿನ. ಅಕಸ್ಮಾತ್ ಆ ಕಾರ್ಯಚಟುವಟಿಕೆಗಳನ್ನ ನಾವು ನೋಡೋ ಅಂಥ ಸಂದರ್ಭದಲ್ಲಿ ಅದೇ ನಿಂತೋಗ್ಬಿಟ್ಟಿದ್ದು, ನಾವು ಪ್ರತಿದಿನ ಅದನ್ನೇ ನೋಡಿ ನೋಡಿ ನಾವು ಯಾವುದಾದ್ರೂ ಒಂದು ಪೂಜೆ ಪುನಸ್ಕಾರನ ನಾವು ಮಾಡ್ತಿದ್ರೆ ಅದು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗಲ್ಲ. ಯಾಕಂದರೆ ಆಲ್ರೆಡಿ ಅದು ಗಡಿಯಾರ ನಿಂತೋಗಿದೆ. ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಮಾಡೋವಂಥ ಕೆಲಸ ಕಾರ್ಯಗಳು ಹಂಗೆ ನಿಂತೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಮುಖ್ಯವಾಗಿ ಗಡಿಯಾರಗಳು ಚೆನ್ನಾಗಿ ಕೆಲಸ ಮಾಡ್ತಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಆಮೇಲೆ ಯಾವಾಗಲೂ ಅಷ್ಟೇನೆ ನೀವು ಗಡಿಯಾರದ ನೀವು ಯಾರ್ಯಾರೋ ಕೊಟ್ಟಿದ್ದಾರೆ ಅಂತ ಹೇಳಿ ಸುಮಾರು ಗಡಿಯಾರಗಳು ಇಟ್ಕೊಂಡಿರ್ತೀರ. ಆ ರೀತಿ ಮನೇಲಿ ಜಾಸ್ತಿ ಗಡಿಯಾರಗಳನ್ನ ಮನೇಲಿ ಇಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಎಷ್ಟು ಗಡಿಯಾರಗಳನ್ನ ಮನೇಲಿ ಜಾಸ್ತಿ ಇಡ್ತೀರೋ ಅಷ್ಟು ನಿಮಗೆ ಕಷ್ಟಗಳು ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಎಷ್ಟು ಅಗತ್ಯ ಇದೆಯೋ ಅಷ್ಟು ಗಡಿಯಾರಗಳನ್ನ ನೀವು ತಗೊಳ್ಳಿ. ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ, ನೀವು ಇದೇನಾದರೂ ನೀವು ಉಪಯೋಗಿಸಲಿಲ್ಲ, ಇವಾಗ ಬಿಡಪ್ಪ ಹಾಗೆ ಬಿದ್ದಿರಲಿ ಅಂತ ನೀವು ಗಡಿಯಾರನ ಜಾಸ್ತಿ ಮನೆಯಲ್ಲಿದ್ದಷ್ಟು ಯಾವುದೇ ರೀತಿ ಶುಭ ಕಾರ್ಯಗಳಾಗಲ್ಲ. ಅಶುಭದ ಮೇಲೆ ಅಶುಭ ಆಗ್ತಾ ಇರುತ್ತೆ. ಈಗ ಮಗಳು ಮದುವೆ ಮಾಡಬೇಕು ಅಂತಿರ್ತೀರ, ಒಂದು ಪ್ರಯತ್ನ ಪಡ್ತಾ ಇರ್ತೀರ, ಖಂಡಿತವಾಗ್ಲೂ ಆಗಲ್ಲ. ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗಬೇಕು ಅಂತಿರ್ತೀರ, ಆ ಕೆಲಸ ಆಗಲ್ಲ. ಇಲ್ಲಿ ಯಾವುದೋ ಒಂದು ಕೆಲಸ ನಂಗೆ ನಾಳೆ ಸಿಗಬೇಕು ಅನ್ನೋ ಮನಸ್ಸಿರುತ್ತೆ, ಆದರೆ ನೀವು ಆ ಕೆಲಸಕ್ಕೆ ಹೋದಾಗ ಆ ಕೆಲಸ ನಿಮ್ಮಂತೆ ಆಗಲ್ಲ. ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನಿಮ್ದು ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಈ ರೀತಿ ನೀವು ಗಡಿಯಾರಗಳಿದ್ರೆ ದಯವಿಟ್ಟು ಅದನ್ನು ಬಿಸಾಕಿ ಅಂದರೆ ನಿಮ್ಗೆ ಅಗತ್ಯ ಇರೋಷ್ಟು ಇಟ್ಕೊಳ್ಳಿ. ಇಲ್ಲ ಇನ್ಯಾರಿಗಾದ್ರೂ ಉಪಯೋಗ ಆಗೋಂಥದ್ದು ರಿಪೇರಿ ಮಾಡಿಸಿ ಯಾರಾದರೂ ಬಡವರಿಗೆ ದಾನವಾಗಿ ನೀವು ಕೊಡ್ಬೋದು. ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ, ನೀವು ದೇವರ ಮನೆಗೆ ಫಸ್ಟು ಬರಬೇಕಾಗುತ್ತೆ. ನೀವು ದೇವರ ಮನೆಯನ್ನು ಕ್ಲೀನ್ ಮಾಡೋ ಅಂಥ ಸಂದರ್ಭದಲ್ಲಿ ಮೊದಲಿಗೆ ನೀವು ದೇವ್ರ ಮನೆ ಪೂಜೆ ಮಾಡೋ ಅಂಥ ರೂಮಲ್ಲಿ ನೀವು ಮೊದಲು ದೇವರ ಮೇಲಿರೋ ಅಂಥ ಅಟ್ಟನ ನೀವು ಪರೀಕ್ಷೆ ಮಾಡಿ. ಯಾಕಂದರೆ ದೇವ್ರ ಮನೆ ಅಂತ ಹೇಳಿ ನಿಮಗೆ ಸ್ಪೇಸ್ ಇಲ್ಲ ಅಂತ ಹೇಳ್ಬಿಟ್ಟು ದೇವ್ರ ಮನೆಯಲ್ಲಿ ದೇವರದ ಮನೆಯ ಮೇಲಿರೋಂಥ ಅಟ್ಟದ ಮೇಲೆ ಸುಮಾರು ಜನ ಮನೇಲಿ ನೋಡಿದ್ದೀನಿ, ಜಾಗ ಇದೆ ಅಂದ್ಬಿಟ್ಟು ಏನೇನೋ ವಸ್ತುಗಳನ್ನ ನೀವು ಅದ್ರ ಮೇಲೆ ಇಡ್ತೀರಾ. ಖಂಡಿತವಾಗ್ಲೂ ಅಂಥ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ದೇವ್ರ ಮನೆಗೆ ಬರಬೇಕು ಅಂದರೆ ದೇವ್ರ ಮನೆ ಶುದ್ಧವಾಗಿರಬೇಕು. ಆ ದೇವ್ರ ಮನೆ ನೀವು ಎಷ್ಟು ಶುದ್ಧವಾಗಿ ಇಟ್ಕೊಂಡಿರ್ತೀರೋ, ಆ ನೋಡಿದ ತಕ್ಷಣ ನಿಮ್ಮ ಮನೇಲಿ ಏನೂ ಕೊಡ್ದಿದ್ರು ದೇವ್ರ ಮನೆ ನೋಡೋಕ್ಕೆ ತುಂಬ ಲಕ್ಷಣವಾಗಿದ್ದರೆ ದೇವತೆಗಳು, ಕುಲದೇವರುಗಳು, ಇಷ್ಟ ದೇವರುಗಳು, ಗುರುಗಳು ಮನೆಗೆ ಬಂದು ಇರ್ತಾರೆ. ಅದನ್ನು ಬಿಟ್ಟು ನೀವು ದೇವರ ಕೋಣೆಯ ಮೇಲೆ ಅಂದರೆ ಹಟ್ಟದ ಮೇಲೆ ಇರೋ ವಸ್ತುಗಳನ್ನೆಲ್ಲ ತುಂಬಿ ಅದರಲ್ಲೂ ಭಾರವಾಗಿರೋಂಥ ವಸ್ತುಗಳು, ಕಬ್ಬಿಣದ ವಸ್ತುಗಳಿರ್ಬೋದು, ಅಥವಾ ನಿಮ್ಮ ಮನೇಲಿರೋ ಪಾತ್ರೆ ಪಗಡ ಇರ್ಬೋದು, ಅಥವಾ ಬ್ಯಾಗ್ಗಳಿರ್ಬೋದು, ಅಥವಾ ನಿಮ್ಮ ಮನೇಲಿ ಏನೇನು ವಸ್ತುಗಳು
ವಸ್ತುಗಳಿದೆಯೋ ಆ ವಸ್ತುಗಳನ್ನೆಲ್ಲ ನೀವೇನಾದ್ರೂ ಮೂಟೆ ಕಟ್ಟಿಬಿಟ್ಟು ದೇವರ ಮನೆಯ ಅಟ್ಟದ ಮೇಲೆ ಇಟ್ಟಿದ್ರೆ, ದಯವಿಟ್ಟು ಅಂಥ ವಸ್ತುಗಳಿದ್ದರೆ ಅದನ್ನು ಖಂಡಿತವಾಗ್ಲೂ ಇವತ್ತೇನೆ ನೀವು ಅದನ್ನು ಕೆಳಗಿಳಿಸಿ ಬೇರೆ ಕಡೆ ಇಡಿ. ಯಾಕಂದರೆ ದೇವರನ್ನು ಪೂಜೆ ಮಾಡುವಂಥ ದೇವರ ರೂಮ್ ಇರುತ್ತಲ್ಲ, ಅದರ ಕೋಣೆಯ ಮೇಲೆ ಯಾವುದಾದ್ರೂ ಭಾರದ ವಸ್ತುಗಳಿದ್ದರೆ ನಿಮ್ಮ ಜೀವನದಲ್ಲಿ ನಿಮಗೆ ಜೀವನ ಪೂರ್ತಿ ಭಾರ ಇರುತ್ತೆ. ಅಂದರೆ ನಿಮಗೆ ಯಾವುದೇ ದುಡಿದ್ರು ಏನೇ ಮಾಡಿದ್ರು ಸಂತೋಷ ಅನ್ನೋದು ಖಂಡಿತವಾಗ್ಲೂ ಸಿಕ್ಕೋದಿಲ್ಲ. ಯಾಕಪ್ಪ ನಮ್ಮ ಮನೇಲಿ ಈ ರೀತಿ ಆಗ್ತಿದೆ ಅಂತ ನೀವು ಯೋಚನೆ ಮಾಡ್ಬೋದು. ಇದು ಸಹ ಕಾರಣ ಆಗಿರ್ಬೋದು. ನೀವು ದೇವರ ತಲೆ ಮೇಲೆ ಭಾರನ ಹೊರಿಸಿದ್ರೆ ನಿಮಗೂ ಅಷ್ಟೇ ಜೀವನದಲ್ಲಿ ನೀವೇನೇ ಒಂದು ಮಾಡಬೇಕು ಅಂದರೆ ನೆಮ್ಮದಿ ಇರೋಲ್ಲ. ಆಚೆ ಹೋಗ್ತೀರಾ, ದುಡ್ಕೊಂಬರ್ತೀರಾ, ಯಾವುದಕ್ಕೂ ಒಂದು ಒಳ್ಳೆ ಊಟ ಮಾಡೋದಕ್ಕೆ ಆಗಲ್ಲ. ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಅನ್ನೋದಿರಲ್ಲ. ಇವತ್ತು ಎಲ್ಲೋ ಒಂದು ಕಡೆ ನಾನು ನನ್ನ ಹೆಂಡತಿ ಕುಟುಂಬ ಎಲ್ಲಾದರೂ ಹೋಗಿ ಆಚೆ ಸಂತೋಷ ಪಡೋಣ ಅಂದರೆ ಅದು ಕೂಡ ಆಗಲ್ಲ. ಅಂದರೆ ನೀವು ದೇವರಿಗೆ ಎಷ್ಟು ಭಾರ ಕೊಡ್ತೀರೋ ಅದೇ ರೀತಿ ನಿಮ್ಮ ಮನೆಯಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ಮಾನಸಿಕವಾಗಿ ನಿಮಗೆ ಭಾರ ಅನ್ನೋದು ಸ್ಟಾರ್ಟ್ ಆಗುತ್ತೆ. ದೈಹಿಕವಾಗಿ ಭಾರ ಆಗುತ್ತೆ, ಮಾನಸಿಕವಾಗಿ ನೀವು ಕುಗ್ಗೋಗ್ಬಿಡ್ತೀರ. ಅದಕ್ಕೋಸ್ಕರ ನೀವು ನಿಮ್ಮ ದೇವರ ಮನೆಯಲ್ಲಿ ಈ ರೀತಿ ಇದೆಯಾ ಅಂತ ನೀವು ಪರೀಕ್ಷೆ ಮಾಡ್ಕೊಳ್ಳಿ. ಆಮೇಲೆ ನೀವು ಯಾವಾಗ್ಲೂ ನೋಡಿ, ಯಾವಾಗ್ಲೂ ದೇವರ ಮೂರ್ತಿಗಳು ಅಷ್ಟೇ, ಅದನ್ನು ನೀವು ಪ್ರತಿದಿನ ನೀವು ಕ್ಲೀನ್ ಮಾಡೋಕ್ಕಾಗಲಿಲ್ಲ ಅಂದರೂ ಆ ದೇವರ ಫೋಟೋಗಳ ಮೇಲೆ ಜಾಡ್ ಕಟ್ಟಿದೆಯಾ ಅಂತ ಮೊದಲಿಗೆ ತಿಳ್ಕೊಳ್ಳಿ. ಯಾಕಂದರೆ ಕೆಲವೊಂದು ಮನೆಗಳಲ್ಲಿ ಏನು ಮಾಡ್ತಾರೆ, ಇವತ್ತು ಕ್ಲೀನ್ ಮಾಡಿದ್ರೆ ಇನ್ನೊಂದು ತಿಂಗಳಿಗೋ ಇಲ್ಲ 2 ತಿಂಗಳಿಗೋ ಕ್ಲೀನ್ ಮಾಡ್ತೀರಾ. ಅದಕ್ಕೋಸ್ಕರ ಮೊದಲು ದೇವ್ರ ಪೂಜೆ ಮಾಡೋದಕ್ಕಿಂತ ಮುಂಚೆ ನೀವು ಮನೇನ ಶುದ್ಧೀಕರಿಸಬೇಕು. ಫೋಟೋಗಳೆಲ್ಲ ಕರೆಕ್ಟಾಗಿದೆಯಾ, ಬಿರುಕು ಬಿಟ್ಟಿದೆಯಾ, ಆ ರೊಟ್ಟುಗಳ ಮೇಲೆ ಏನಾದರೂ ಕೀಟಗಳೆಲ್ಲ ಕುತ್ಕೊಂಡಿದೆಯಾ, ಜಾಡ್ ಕಟ್ಟಿದೆಯಾ ಅಂತ ನೀವು ಮೊದಲು ನೋಡ್ಕೊಬೇಕಾಗುತ್ತೆ. ಅದನ್ನು ನೀವು ನೋಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಎಷ್ಟೋ ಕಷ್ಟ ಕಾರ್ಪಣ್ಯಗಳು ಕಡಿಮೆ ಆಗುತ್ತೆ. ಆಮೇಲೆ ಫೋಟೋಗಳನ್ನ ನೀವು ಎಲ್ಲಂದರೆ ಅಲ್ಲಿ ಇಡಬೇಡಿ. ಯಾವಾಗಲೂ ಅಷ್ಟೇ, ನೀವು ಯಾವಾಗಲೂ ದೇವ್ರ ಫೋಟೋಗಳನ್ನ ಪೂರ್ವಾಭಿಮುಖವಾಗಿ ಅಂದರೆ ಸೂರ್ಯ ಹುಟ್ಟೋ ಅಂಥ ಕಡೆ ನೀವು ಇಡಿ ಫೋಟೋಗಳನ್ನ. ಆವಾಗ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ. ಅದರಲ್ಲೂ ಫೋಟೋಗಳಂತ ಹೇಳಿ ದೇವ್ರ ಕೋಣೆಯಲ್ಲಿ ಆ ಊರಿಗೆ ಹೋಗಿದ್ದೀನಿ, ಈ ಊರಿಗೆ ಹೋಗಿದ್ದೀನಿ, ಅಲ್ಲಿ ಕೊಟ್ಟರು, ಇಲ್ಲಿ ಕೊಟ್ಟರು, ನಮ್ಮ ಫ್ರೆಂಡ್ಸ್ ಕೊಟ್ಟರು, ಅವರು ಇವರು ಕೊಟ್ಟಿದ್ದಾರೆ ಅಂತೇಳಿ ದೇವ್ರ ಮನೇಲಿ ಬರೋ ದೇವ್ರ ವಿಗ್ರಹಗಳು ಫೋಟೋಗಳಿದ್ರೆ ದಯವಿಟ್ಟು ಆ ಥರದ ಫೋಟೋಗಳನ್ನೆಲ್ಲ ಜಾಸ್ತಿ ಇಡೋಕ್ಕೆ ಹೋಗ್ಬೇಡಿ. ನಿಮ್ಮ ದೇವರ ಮನೆಯಲ್ಲಿ ಮುಖ್ಯವಾಗಿ ಇರಬೇಕಾಗಿರೋಂಥ ಫೋಟೋಗಳು ಬಂದು ನಿಮ್ಮ ಕುಲದೇವರ ಫೋಟೋ ಇರಬೇಕು, ಆಮೇಲೆ ಒಂದು ಗಣಪತಿ ಫೋಟೋ ಇರಬೇಕು, ಆಮೇಲೆ ನಿಮ್ಮ ಇಷ್ಟಪಡೋ ದೇವರು ಇರಬೇಕು, ಮತ್ತು ಒಂದು ಗುರುಗಳ ಫೋಟೋ ಇರಬೇಕು. ಇಲ್ಲ ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆತನದಿಂದ ಬಂದಿರೋಂಥ ಫೋಟೋಸ್ ಇರ್ಬೋದು. ಅಷ್ಟು ಬಿಟ್ಟರೆ ಇನ್ನು ಜಾಸ್ತಿ ಫೋಟೋಸ್ ಎಲ್ಲ ಖಂಡಿತವಾಗ್ಲೂ ಹಾಕಬೇಡಿ. ಯಾಕಂದರೆ ಜಾಸ್ತಿ ಫೋಟೋಸ್ ಇಷ್ಟಷ್ಟು ನಮಗೇನಾಗುತ್ತೆ ಅಂದರೆ ಅಲ್ಲಿ ದೇವರು ಬಂದು ನಿಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಜೊತೆ ಇರೋದಕ್ಕೆ ನಾವು ಅಲ್ಲಿಗೆ ಸ್ಥಳನ ಅವಕಾಶ ಮಾಡಿಕೊಡ್ಬೇಕು. ಅದನ್ನು ಬಿಟ್ಟು ಇರೋಬ್ಬರ ವಿಗ್ರಹಗಳು ಇರೋಬ್ಬರ ಫೋಟೋಗಳೆಲ್ಲ ಹಾಕಿ ಖಂಡಿತವಾಗ್ಲೂ ನೀವು ಜಾತ್ರೆ ಥರ ಪೂಜೆ ಮಾಡೋಕ್ಕೆ ಹೋಗ್ಬಿಡಿ. ಯಾವಾಗಲೂ ಸರಳವಾಗಿ ನಾವು ಪೂಜೆ ಮಾಡೋದ್ರಿಂದ ಭಗವಂತನಿಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೀವು ಪ್ರತಿದಿನ ನೀವೇನು ಮಾಡಬೇಕು, ಪೂಜೆ ಪುನಸ್ಕಾರ ಮಾಡೋ ಅಂಥ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಮಕ್ಕಳುಗಳಿದ್ದರೆ ದಯವಿಟ್ಟು ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ಕೊಡಿ. ಯಾಕಂದರೆ ಹಬ್ಬ ಹರಿದಿನಗಳಲ್ಲಿ ಅಥವಾ ಪೂಜೆ ಪುನಸ್ಕಾರ ಮಾಡೋದಕ್ಕಿಂತ ಮುಂಚೆ ನಾವು ನಮ್ಮ ಮನೆಯಲ್ಲಿರೋಂಥ ತಾತ ಅಜ್ಜಿಗಳಿರ್ಬೋದು ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಇರ್ಬೋದು, ಅತ್ತೆ ಮಾವಂದ್ರಿರ್ಬೋದು, ಅಂಥವ್ರ ಹತ್ರ ನೀವು ನಿಮ್ಮ ಮಕ್ಕಳಿಗೆ ಹೇಳಿ ದಯವಿಟ್ಟು ಆಶೀರ್ವಾದ ತಗೊಳ್ಳಿ. ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡೋದಕ್ಕಿಂತ ಮುಂಚೆ ನಾವು ದೊಡ್ಡವರ ಆಶೀರ್ವಾದ ತಗೊಂಡು ನಾವು ಪೂಜೆ ಮಾಡೋದ್ರಿಂದ ಅವರು ಕಷ್ಟ ಸುಖದಲ್ಲಿ ಅನುಭವಿಸಿದಂತಹ ಯಾತನೆಗಳು ಅವ್ರ ಆಶೀರ್ವಾದ ಮಾಡಿದಾಗ ನಮ್ಮ ಮಗು ಅಥವಾ ನಮ್ಮ ಮೊಮ್ಮಗು 100 ಕಾಲ ಸುಖವಾಗಿರಲಿ, ಸಂತೋಷವಾಗಿರಲಿ ಅಂತ ಅವರು ಮನಸ್ಸು ತುಂಬಿ ಆಶೀರ್ವಾದ ಮಾಡಿದಾಗ ಅದು ನಮಗೆ ದೇವರ ಆಶೀರ್ವಾದ ಸಿಗ್ದಂಗೆ. ಯಾಕಂದರೆ ನಾವೇನೇ ಕಷ್ಟಪಟ್ಟಿದ್ರು ಅದು ನಮ್ಮ ತಲೆಮಾರಿಗೆ ಮುಗ್ದೋಗ್ಲಿ, ನಮ್ಮ ಮಕ್ಕಳಾದ್ರೂ ಅಥವಾ ನಮ್ಮ ಸೊಸೆಯಂದ್ರಾಗಿರ್ಬೋದು ಅಥವಾ ನನ್ನ ಮೊಮ್ಮಕ್ಕಳಿರ್ಬೋದು, ಅವರು ಅಭಿವೃದ್ಧಿ ಹೊಂದಲಿ, ನಮ್ಮ ವಂಶ ಬೆಳೀಲಿ ಅಂತ ಅವರು ಶುದ್ಧ ಮನಸ್ಸಿಂದ ಆಶೀರ್ವಾದ ಮಾಡಿದಾಗ ದೇವರೇ ಬಂದು ನಮಗೆ
ಆಶೀರ್ವಾದ ಮಾಡಿದ ಥರ ಆಗುತ್ತೆ. ಅದಕ್ಕೋಸ್ಕರ ಮನೆಯಲ್ಲಿ ಹಿರಿಯರಿದ್ದರೆ ಅವತ್ತಿನ ದಿನ ನೀವು ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡೋದಕ್ಕಿಂತ ಮುಂಚೆ ಅವರ ಆಶೀರ್ವಾದ ತಗೊಂಡು ನೀವು ಪೂಜೆ ಮಾಡಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಯಾವಾಗಲೂ ಅಷ್ಟೇ ಮಕ್ಕಳಿಗೆ ನೀವು ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡೋದಕ್ಕಿಂತ ಮುಂಚೆ ದೊಡ್ಡವರಿಗೆ ನೀವೇನಾದರೂ ಒಂದು ಸಿಹಿನ ಕೊಟ್ಟು ಅಥವಾ ಹಣ್ಣು ಕೊಟ್ಟು ನೀವು ಪೂಜೆಗೆ ಕೂತ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಶಿವ ಪಾರ್ವತಿಯರ ಆಶೀರ್ವಾದ, ಅದರಲ್ಲೂ ಶಿವರಾತ್ರಿ ಟೈಮ್ಗಳಲ್ಲಿ ನೀವು ಮಾಡೋದ್ರಿಂದ ಶಿವನ ಆಶೀರ್ವಾದ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಆಮೇಲೆ ನೀವು ಇಷ್ಟ ದೇವರು ಮತ್ತು ಕುಲದೇವರಿಗೆ ಯಾವಾಗಲೂ ಅಷ್ಟೇ ನೀವು ಒಂದು ಪೂಜೆ ಅಂತ ಮಾಡ್ತಾ ಇರ್ತೀರಾ. ಪೂಜೆ ಮಾಡೋದಕ್ಕಿಂತ ಮುಂಚೆ ನೀವು ಮುಖ್ಯವಾಗಿ ನಿಮ್ಮ ಮನೆಯಲ್ಲಿರೋ ಅಂಥದ್ದು ಯಾವುದೋ ಒಂದು ಕಾಣಿಕೆ ರೂಪದಲ್ಲಿ ನೀವು ಕುಲದೇವರಿಗಿರ್ಬೋದು, ಇಷ್ಟ ದೇವರಿಗಿರ್ಬೋದು, ಇಲ್ಲ ಗ್ರಾಮ ದೇವ್ರಿಗಾಗಿರ್ಬೋದು, ಯಾವುದೇ ಒಂದು ಪೂಜೆ ಪುನಸ್ಕಾರ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿರೋ ಅಂಥದ್ದು ಕಾಣಿಕೆನ ಅಥವಾ ನಿಮ್ಮ ಮನೆಯಲ್ಲಿ ಇವಾಗ ನೀವು ದುಡ್ದಿರೋ ಅಂಥ ದುಡ್ಡಲ್ಲಿ ಇವತ್ತು ನೀವು ಪೂಜೆ ಮಾಡ್ತಾ ಇದ್ದೀರಾ, ಇವತ್ತು ಶಿವರಾತ್ರಿ ಪೂಜೆ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ಅವತ್ತಿನ ದಿನ ಬೆಳಗ್ಗೆ ನೀವು ಪೂಜೆ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ವಿಳೆದೆಲೆ, ಒಂದಷ್ಟು ಅಡಿಕೆನ ಇಟ್ಟು, ಒಂದು ಹೂವನ್ನ ಇಟ್ಟು ನಿಮ್ಮ ಮನೆಯಲ್ಲಿ ದುಡ್ದಿರೋ ಅಂಥದ್ದು ಯಾವ ಸೇವೆಗೆ ಇವತ್ತು ನೀವು ಪೂಜೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಿಮಗೆ ಗೊತ್ತಿರುತ್ತೆ. ಅಂಥ ಪೂಜೆನ ನಾನು ಇವತ್ತು ಪ್ರಾರಂಭ ಮಾಡ್ತಿದ್ದೀನಿ, ನನಗೆ ಇದರಿಂದ ನನಗೆ ಒಳ್ಳೇದು ಮಾಡಿ ಅಂತ ಹೇಳಿ ನೀವೇನು ಮಾಡಬೇಕು, ನೀವು ದುಡ್ದಿರೋ ಅಂಥ ದುಡ್ಡಲ್ಲಿ ಅಥವಾ ಇವಾಗ 1 ಲಕ್ಷಾಂತರ ರೂಪಾಯಿ ದುಡ್ದಿರ್ತೀರ, ನೀವು ಒಂದು 11 ರೂಪಾಯಿನ ನೀವು ಆ ದೇವರಿಗೆ ಅಂತ ನೀವು ಅವತ್ತಿನ ದಿನ ಎತ್ತಿಟ್ಟು ಅದನ್ನು ನೀವು ಪೂಜೆ ಮಾಡಿ, ಆ ನಂತರ ನೀವು ಪೂಜೆ ಎಲ್ಲ ಮುಗ್ದಾದ್ಮೇಲೆ ಆ ದೇವರಿಗೆ ಅದನ್ನು ತಗೊಂಡೋಗಿ ಸಮರ್ಪಣೆ ಮಾಡೋದ್ರಿಂದ ನೀವು ಯಾವೊಂದು ವಿಷಯಕ್ಕೆ ಪೂಜೆ ಮಾಡಿದ್ದೀರಾ ಅದು ನಿಮಗೆ ಪ್ರತಿಫಲ ಖಂಡಿತವಾಗ್ಲೂ ಕೊಡುತ್ತೆ. ಈ ರೀತಿ ನೀವು ಪೂಜೆನ ಮಾಡಬೇಕಾಗುತ್ತೆ. ಯಾವುದೇ ಆಗಿರ್ಬೋದು, ನೀವು ಈಶ್ವರನ ಪೂಜೆ ಮಾಡಿ, ರಾಯರನ ಪೂಜೆ ಮಾಡಿ, ಅಥವಾ ಗ್ರಾಮ ದೇವತೆನ ಮಾಡಿ, ಮಾರಮ್ಮನ ಮಾಡಿ, ಅಥವಾ ಗೌರಿನ ಮಾಡಿ, ಲಕ್ಷ್ಮೀನ ಮಾಡಿ, ಅಥವಾ ಕೃಷ್ಣನ ಪೂಜೆ ಮಾಡಿ, ನೀವು ಯಾವುದೇ ಒಂದು ಪೂಜೆ ಮಾಡಿದ್ರೂ ಆ ಪೂಜೆ ಮಾಡೋದಕ್ಕಿಂತ ಮುಂಚೆ ಒಂದು ಕಾಣಿಕೆನ ನೀವು ದೇವರಿಗೆ ಸಮರ್ಪಣೆ ಮಾಡಬೇಕು. ಸಾಧ್ಯ ಆದರೆ ನಿಮ್ಮ ಮನೆಯಲ್ಲಿ ಬ್ಲೌಸ್ ಪೀಸ್ ಇದ್ದರೆ ಇಡ್ಬೋದು, ಇಲ್ಲ ಹಣ್ಣುಗಳಿದ್ದರೆ ಅದನ್ನು ಸಹ ಇಡಬೇಕು. ಕಾಣಿಕೆ ರೂಪದಲ್ಲಿ ಯಾವುದೇ ಇರ್ಬೋದು, ಅದನ್ನು ಇಟ್ಟು ನೀವು ಪೂಜೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಮೊದಲು ಜೇಡು ಬಲೆ ಕಟ್ಟಿದೆಯಾ ನೋಡ್ಕೊಳ್ಳಿ. ಸುತ್ತಮುತ್ತ ನೀವು ಏನು ಮಾಡಿಬಿಡ್ತೀರ ಅಂದರೆ ನೀವು ಗಮನಿಸೋದೇ ಇಲ್ಲ. ದಿನ ಬೆಳಗಾದರೆ ಕೆಲಸದ ಒತ್ತಡದಲ್ಲಿ ನೀವು ಓಡಾಡ್ತಾ ಇರ್ತೀರ. ಆ ಕೆಲಸದ ಒತ್ತಡದಲ್ಲಿ ಓಡಾಡೋ ಅಂಥ ಸಂದರ್ಭದಲ್ಲಿ ನೀವು ನಿಮ್ಮ ಮನೆಗೆ ನಿಗಾ ವಹಿಸಿರೋಲ್ಲ. ಆದರೆ ಹಬ್ಬ ಹರಿದಿನ ದಿನಗಳಲ್ಲಿ ಮುಂಚಿತವಾಗಲಿ ನಿಮ್ಮ ಮನೆಯಲ್ಲಿ ಜಾಡು ಕಟ್ಟಿದೆಯಾ ಇಲ್ವಾ ಅಂತ ತಿಳ್ಕೊಂಡು ಆ ಜಾಡೇನಾದರೂ ಇದ್ದರೆ ಖಂಡಿತವಾಗ್ಲೂ ಅದನ್ನು ಸರಿ ಮಾಡ್ಕೊಳ್ಳಿ. ಅಂದರೆ ಎಲ್ಲ ಧೂಳನ್ನೆಲ್ಲ ತೆಗೆದು ನೀವು ದೇವರ ರೂಮನ್ನು ನೀವು ಶುಚಿಯಾಗಿ ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಯಾಕೆ ನಾವು ಆ ರೀತಿ ಇಟ್ಕೊಬೇಕು ಅಂದರೆ ದೈವಿಕ ಕಳೆ ಅನ್ನೋದು ಮನೆಗೆ ಬಂದಾಗ ನಮಗೆ ಶುಭವಾಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ದೇವರ ಅನುಗ್ರಹ ಬರೋದಕ್ಕೆ ನಮಗೆ ಅನುಕೂಲ ಮಾಡಿಕೊಡುತ್ತೆ. ಆಮೇಲೆ ಮನೆಗಳಲ್ಲಿ ದೈವಿಕ ಕಳೆ ಅನ್ನೋದು ವೃದ್ಧಿ ಆಗುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ಮಾಡ್ಕೊಳ್ಳಿ. ಆಮೇಲೆ ಮನೆಯಲ್ಲಿ ಏನಾದರೂ ಮನೆಯ ಸುತ್ತಮುತ್ತ ಏನಾದರೂ ನೀವು ನಿಮ್ಮ ಮನೆಯ ಸುತ್ತಮುತ್ತ ಕೆಲವೊಂದು ಪಕ್ಷಿಗಳು ಗೂಡುಗಳನ್ನ ಕಟ್ಟಿರುತ್ತೆ. ಅದರಲ್ಲೂ ಮುಖ್ಯವಾಗಿ ನಿಮ್ಮ ಮನೆ ಸುತ್ತಮುತ್ತ ಅಥವಾ ನಿಮ್ಮ ಮನೆಯ ಟೆರೇಸ್ ಮೇಲೆ ಅಥವಾ ನಿಮ್ಮ ಮನೆಯ ಕಿಟಕಿ ಮೇಲೆ ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಇರೋಂಥ ಆ ಮರಗಳಿರ್ಬೋದು, ಕಿಟಕಿಗಳಿರ್ಬೋದು, ಅಥವಾ ಬಾಗಿಲು ತೋರಣಗಳ ಮೇಲೆ ಅಂದರೆ ರಿಪೀಸ್ ಎಲ್ಲ ಜೋಡಿಸಿರ್ತೀರಲ್ಲ ಅಂಥದ್ರ ಮೇಲೆ ಏನಾದರೂ ಪಾರಿವಾಳಗಳೇನಾದರೂ ಗೂಡು ಕಟ್ಟಿದೆಯಾ ಅಂದರೆ ಖಂಡಿತವಾಗ್ಲೂ ಅದು ಒಳ್ಳೆಯ ಲಕ್ಷಣ ಅಲ್ಲ. ಯಾಕಂದರೆ ಪಾರಿವಾಳ ಬಂದು ಕೂತ್ಕೊಳ್ಳೋದು ಶಿವನ ಅನುಗ್ರಹ ಆಗುತ್ತೆ. ಆದರೆ ಮನೆಯ ಮೇಲೆ ಏನಾದರೂ ಪಾರಿವಾಳಗಳೇನಾದ್ರೂ ನಿಮ್ಮ ಮನೆಯ ಸುತ್ತಮುತ್ತ ಗೂಡು ಕಟ್ಟಿದರೆ ದಯವಿಟ್ಟು ಅದನ್ನು ಬೇಗ ಸಡಿಸ್ಬಿಡಿ. ಯಾಕಂದರೆ ಪಾರಿವಾಳಗಳು ಮನೆಯ ಮೇಲೆ ಗೂಡನ್ನು ಕಟ್ತಾ ಇದ್ದರೆ ಅಥವಾ ಗೂಡನ್ನು ಕಟ್ಟಿದರೆ ಅಥವಾ ಕಾಗಗಳೇನಾದರೂ ಗೂಡು ಕಟ್ಟಿದರೆ ಈ ಥರದ್ದೇನಾದರೂ ಆಗಿದ್ದರೆ ಮನೆಗಳಲ್ಲಿ ಕಷ್ಟಗಳು ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ನೀವು ಆ ಥರದ್ದು ಎಲ್ಲಾದರೂ ಆಗಿದೆಯಾ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾದ್ಮೇಲೆ ಆ ಥರದ್ದಿದ್ದರೆ ಅದನ್ನು
ಬೇರೆ ಸ್ಥಳನ ಅದಕ್ಕೆ ಅಂತ ಏನಾದರೂ ಒಂದು ನಿಮ್ಮ ಮನೇಲಿ ನೀವು ಮಾಡಿಕೊಡೋ ಅನುಕೂಲ ಇದ್ದರೆ ಮಾಡಿಕೊಡ್ಬೋದು. ಇಲ್ಲಾಂದರೆ ಅದಿದೆಯಾ ಅಂತ ನೋಡಿ ಅದನ್ನು ಕಿತ್ತಾಕ್ಬಿಡಿ ದಯವಿಟ್ಟು. ಆಮೇಲೆ ಇನ್ನೇನು ಮಾಡಬೇಕು ಅಂತಂದರೆ ನೀವು ಮುಖ್ಯವಾಗಿ ಯಾವಾಗಲೂ ಅಷ್ಟೇ ನಮ್ಮ ಮನೆಯಲ್ಲಿ ನಾವು ಪೂಜೆ ಪುನಸ್ಕಾರಗಳನ್ನ ಮಾಡುವಾಗ ಯಾವಾಗಲೂ ದೇವ್ರ ಹತ್ರ ನಮಗೆ ಅದನ್ನು ಕೊಡಿ ಇದನ್ನು ಕೊಡಿ ಅಂತ ದಯವಿಟ್ಟು ಕೇಳಬೇಡಿ. ಯಾವುದೇ ಒಂದು ಪೂಜೆನ ನೀವು ಮಾಡುವಾಗ ಸಂಕಲ್ಪ ಮಾಡ್ಕೊಳ್ವಾಗ ಭಗವಂತ ನಮಗೆ ಏನು ಕೊಟ್ಟರೂ ಪರವಾಗಿಲ್ಲ, ಕಷ್ಟ ಕೊಟ್ಟರೂ ಪರವಾಗಿಲ್ಲ, ಸುಖ ಕೊಟ್ಟರೂ ಪರವಾಗಿಲ್ಲ, ಆದರೆ ನಮ್ಮ ಜೊತೆ ನೀನು ಯಾವಾಗಲೂ ಇರು, ಕಷ್ಟ ಬಂದ್ರೂ ಪರವಾಗಿಲ್ಲ, ಅದನ್ನು ಸಹಿಸ್ಕೊಳ್ಳೋ ಮನಸ್ಥಿತಿ ನಮಗೆ ಕೊಡು ಅಂತ ಹೇಳಿ ನೀವು ಭಗವಂತನಲ್ಲಿ ನೀವು ಬೇಡಿಕೆ ಇಟ್ಟು ಪೂಜೆ ಮಾಡೋದ್ರಿಂದ ಭಗವಂತ ಯಾವಾಗಲೂ ನಿಮ್ಮ ಜೊತೆ ಇರ್ತಾನೆ. ಅಕಸ್ಮಾತ್ ನಿಮಗೆ ಗೊತ್ತಿಲ್ಲದಂಗೆ ಕಷ್ಟ ಬಂದರೂ ಕೂಡ ಭಗವಂತ ನಿಮ್ಮ ಜೊತೆ ಆ ಕಷ್ಟ ಬೆಟ್ಟದಷ್ಟು ಕಷ್ಟನ ಹುಲ್ಲು ಕಡ್ಡಿಯಾಗಿ ಪರಿವರ್ತನೆ ಮಾಡಿ ನಿಮಗೆ ದೊಡ್ಡ ಆಘಾತ ಆಗೋವಂಥದ್ದು ಚಿಕ್ಕ ಪ್ರಮಾಣದಲ್ಲಿ ಆಘಾತ ಆಗಿ ನಿಮ್ಮನ್ನು ಖಂಡಿತವಾಗ್ಲೂ ಕಾಪಾಡ್ತಾನೆ. ಅದಕ್ಕೋಸ್ಕರ ನೀವು ಭಗವಂತನ ಮುಂದೆ ನನಗೆ ಅದನ್ನು ಕೊಡಿ, ನನಗೆ ಇದನ್ನು ಕೊಡಿ, ನಾನು ಅಷ್ಟು ಪೂಜೆ ಮಾಡಿದ್ದೀನಿ, ಇಷ್ಟು ಪೂಜೆ ಮಾಡಿದ್ದೀನಿ, ನಾನು ಆ ಮಂತ್ರ ಹೇಳಿದ್ದೀನಿ, ನಾನು ಇಷ್ಟು ಉಪವಾಸ ಇದ್ದೀನಿ, ಅವ್ರ ಮನೇಲಿ ಆ ರೀತಿ ಪೂಜೆ ಮಾಡಿದ್ದಾರೆ, ನಮ್ಮ ಮನೇಲಿ ನಾವು ಈ ರೀತಿ ಪೂಜೆ ಮಾಡ್ತಾ ಇದ್ದೀವಿ ಅನ್ನೋ ಮನಸ್ಥಿತಿನ ಬಿಟ್ಬಿಡಿ. ನಿಮ್ಮ ಮನೇಲಿ ಏನಿದೆಯೋ ಅದರಲ್ಲಿ ನೀವು ಭಗವಂತನ ಪ್ರೀತಿಯಿಂದ ಪೂಜೆ ಮಾಡಿ. ಅವರಿಗೆ 10 ದಿನ ಉಪವಾಸ ಇರೋ ಶಕ್ತಿ ಇರುತ್ತೆ, ಆದರೆ ಕೆಲವೊಬ್ಬರಿಗೆ 1 ದಿನ ಉಪವಾಸ ಇರೋ ಶಕ್ತಿ ಇರಲ್ಲ. ಕೆಲವೊಂದು ಮನೆತನಗಳಲ್ಲಿ ಅವ್ರದ್ದೇ ಆದ ಪದ್ಧತಿಗಳಿರುತ್ತೆ. ಕೆಲವೊಬ್ಬರು ಶಾಸ್ತ್ರ ಸಂಪ್ರದಾಯಗಳ ಪ್ರಕಾರ ಪೂಜೆ ಪುನಸ್ಕಾರ ಮಡಿವಂತಿಕೆ ಎಲ್ಲ ಮಾಡ್ತಾರೆ. ಆದರೆ ಕೆಲವೊಂದು ಮನೆಗಳಲ್ಲಿ ಅದನ್ನು ಮಾಡೋದಕ್ಕೆ ಸಮಯ ಇರಲ್ಲ, ಆಚಾರ ವಿಚಾರಗಳು ಗೊತ್ತಿರೋದಿಲ್ಲ. ಹಾಗಂತ ಹೇಳಿದ ತಕ್ಷಣ ಭಗವಂತ ಅವ್ರ ಮನೆಗೆ ಒರೆಯೋದಿಲ್ಲ ಅಂತಲ್ಲ. ನೀವು ಭಗವಂತನ ಸೇವೆ ಮಾಡಬೇಕಾಗಿರೋದು ಯಾವ ರೀತಿ ಆಚರಣೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ನೀವು ಭಗವಂತನಿಗೆ ಯಾವ ರೀತಿ ಮನಸ್ಸನ್ನು ಮೆಚ್ಚಿಸ್ತೀರಾ ಅನ್ನೋದು ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ಭಗವಂತನ ನಾವು ಪ್ರಾರ್ಥನೆ ಮಾಡುವಾಗ ಶುದ್ಧ ಮನಸ್ಸಿಂದ, ಪ್ರೀತಿಯಿಂದ, ಮಮತೆಯಿಂದ, ವಾತ್ಸಲ್ಯದಿಂದ ನಾವು ಭಗವಂತನ ಹತ್ರ ಹೋದಾಗ, ಭಗವಂತನ ಪ್ರಾರ್ಥನೆ ಮಾಡಿದಾಗ ನಿಮ್ಮ ಮನೇಲಿರುವಂಥ ಒಂದು ಹೂವು, ಒಂದು ಗ್ಲಾಸ್ ನೀರು, ಒಂದು ಗ್ಲಾಸ್ ಹಾಲು ಇಷ್ಟನ್ನು ನೀವಿಟ್ಟು ಒಂದು ಹಣ್ಣನ್ನು ಇಟ್ಟರು ಭಗವಂತ ನಿಮ್ಮನ್ನು ಒಲಿತಾರೆ. ಭಗವಂತ ನೀವು ಕೇಳಿದ್ದೆಲ್ಲ ಕೊಡ್ತಾರೆ. ನೋಡಿ, ನಾನು ಹೇಳಿರೋಂಥ ಚಿಕ್ಕ ಚಿಕ್ಕ ಉಪಾಯಗಳನ್ನ ದಯವಿಟ್ಟು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿ. ನೋಡಿ ಸ್ನೇಹಿತರೆ, ನನಗೇನು ಗೊತ್ತಿರೋಂಥ ಪುಟ್ಟ ಮಾಹಿತಿಗಳನ್ನ ನಾನು ತಿಳಿಸಿದ್ದೀನಿ. ಇದರಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ದರೆ ನನ್ನನ್ನು ದಯವಿಟ್ಟು ಕ್ಷಮಿಸಿ. ಯಾಕಂದರೆ ನನಗೆ ಏನೇ ಒಂದು ವಿಷಯ ಗೊತ್ತಾದಾಗ ಅದನ್ನು ಗೊತ್ತಿರೋನ್ನ ನಿನಗೆ ಹೇಳ್ದಲೇ ಇದ್ದರೆ ಸಮಾಧಾನ ಆಗಲ್ಲ. ಅದಕ್ಕೋಸ್ಕರ ನನ್ನಿಂಥದ್ದು ನಿಮಗೆ ಬೇಕಾದಷ್ಟು ವಿಷಯನ ನಿಮಗೂ ಗೊತ್ತಿರುತ್ತೆ, ನೀವು ದೊಡ್ಡವರು, ಬೇಕಾದಷ್ಟು ವಿಚಾರಗಳನ್ನ ನೀವು ತಿಳ್ಕೊಂಡಿರ್ತೀರ. ಆದರೆ ಕೆಲವೊಬ್ಬರು ನಮ್ಮನ್ನು ಇಷ್ಟಪಡೋ ಅಂಥವ್ರು ಅದನ್ನೆಲ್ಲ ಹೇಳು ಶ್ವೇತು ಅಂತ ಹೇಳ್ತಾರೆ. ಯಾಕಂದರೆ ಕೆಲವೊಬ್ಬರಿಗೆ ತುಂಬ ಮುಗ್ಧರಿರ್ತಾರೆ, ಏನೂ ಗೊತ್ತಿರೋದಿಲ್ಲ. ಯಾಕಂದರೆ ಕೆಲವೊಂದು ನನ್ನ ಮಾತಾಡೋ ಅಂಥ ಸಂದರ್ಭದಲ್ಲಿ ನೋಡಿದಾಗ ಎಷ್ಟು ಮುಗ್ಧರಿರ್ತಾರೆ ಅಂದರೆ ಅವರು ಹೊರಗಡೆ ಪ್ರಪಂಚ ಅನ್ನೋದೇ ನೋಡಿರಲ್ಲ. ಅವರು ಅಷ್ಟು ಇನ್ನೋಸೆಂಟಾಗಿ ಬೆಳೆದಿರ್ತಾರೆ. ಅಂಥವ್ರಿಗೆ ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ನನಗೆ ಗೊತ್ತಿರೋ ಅಂಥದ್ದನ್ನ ನಾನು ತಿಳಿಸ್ಕೊಡ್ತಿದ್ದೀನಿ. ಆಮೇಲೆ ಯಾವಾಗಲೂ ಅಷ್ಟೇ, ನೀವು ಮಲಗೋ ಅಂಥ ಕೋಣೆಯಲ್ಲಿ ಯಾವಾಗಲೂ ನೀವು ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗೋದು ತುಂಬ ಒಳ್ಳೆಯದು. ದಕ್ಷಿಣ ಮುಖ ಮಾಡಿ ನೀವು ಮಲಗೋಬಾರ್ದು. ಯಾಕಂದರೆ ಆ ರೀತಿ ನೀವು ಮಲಗೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವಾಗಲೂ ಕಷ್ಟ ಅನ್ನೋದು ಜಾಸ್ತಿ ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆರೋಗ್ಯ ಸಮಸ್ಯೆಗಳು ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ದರಿದ್ರ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಈ ರೀತಿ ಅಭ್ಯಾಸಗಳನ್ನ ಖಂಡಿತವಾಗ್ಲೂ ಬಿಟ್ಬಿಡಿ. ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ, ನೀವು ಪೂಜೆ ಪುನಸ್ಕಾರ ಮಾಡೋವಂಥ ಸಂದರ್ಭದಲ್ಲಿ ನೋಡಿ, ಈ ರೀತಿ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ. ಯಾಕಂದರೆ ಕೆಲವೊಂದು ಮನೆಗಳಲ್ಲಿ ಈಗ ನೀವು ಯಾವುದೋ ಒಂದು ಶರ್ಟ್ ಹರಿದೋಗ್ಬಿಟ್ಟಿರುತ್ತೆ, ಯಾವುದೋ ಒಂದು ಸೀರೆ ಹರಿದೋಗ್ಬಿಟ್ಟಿರುತ್ತೆ, ಯಾವುದೋ ಒಂದು ಡ್ರೆಸ್ಸು ಹರಿದೋಗ್ಬಿಟ್ಟಿರುತ್ತೆ. ಆ ಥರದ್ದು ವಸ್ತುಗಳನ್ನ ನೀವು ಹಾಕ್ಕೊಂಡು ಮಾಮೂಲಿ ಪೂಜೆ ಮಾಡೋ ಅಂಥ ಸಂದರ್ಭಗಳಲ್ಲಿ ಅಥವಾ ನೀವು ವ್ರತಗಳು ಮಾಡೋಂಥ ಸಂದರ್ಭದಲ್ಲಿ ಅಕಸ್ಮಾತ್ ಅದೇನಾದರೂ ಹರಿದೋಗಿದ್ರೆ ಅದಕ್ಕೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕಿ ಆನಂತರ ನೀವು ಅದನ್ನು ಹಾಕ್ಕೊಂಡು ಧರಿಸ್ಕೊಂಡು ನೀವು ಪೂಜೆ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಆದರೆ ಹರಿದೋಗಿರೋಂಥ ವಸ್ತುಗಳು ಅಥವಾ ಹರಿದೋಗಿರೋಂಥ ಬಟ್ಟೆಗಳನ್ನ ನಾವು ಧರಿಸಿ ಪೂಜೆ ಮಾಡೋದ್ರಿಂದ
ನಾವು ಮಾಡಿದಂಥ ಪೂಜೆ ಪುನಸ್ಕಾರಗಳು ಅದು ನಮಗೆ ಒಳ್ಳೇದು ಮಾಡೋದಿಲ್ಲ. ಹೆಂಗೆ ಬಟ್ಟೆ ಹರಿದೋಗಿರುತ್ತೋ ಹಂಗೆ ನಾವು ಮಾಡಿದಂಥ ಪೂಜೆಗಳೆಲ್ಲ ಹರಿದೋಗ್ಬಿಡುತ್ತೆ. ಅಂದರೆ ನೀರಿನಲ್ಲಿ ಹೋಮ ಮಾಡ್ದಂಗೆ ಹರಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ಇಂಥ ತಪ್ಪುಗಳೇನಾದರೂ ಆಗ್ತಿದ್ರೆ ಅದನ್ನು ಈ ಹಬ್ಬದಲ್ಲಿ ನೀವು ಸರಿ ಮಾಡಿಕೊಂಡು ಪೂಜೆ ಪುನಸ್ಕಾರನ ಮಾಡಿ ಅಂತ ಹೇಳ್ತೀನಿ. ಆಮೇಲೆ ನೀವು ಯಾವಾಗಲೂ ಅಷ್ಟೇ ಪ್ರತಿದಿನ ನೀವು ಬೆಳಗ್ಗೆ ಮತ್ತು ಸಂಜೆ ದೇವರು ಪ್ರಾರ್ಥನೆ ಮಾಡೋದು. ನೀವು ರಚನೆ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಮನೆಯಲ್ಲಿ ನೀವು ಸ್ವಲ್ಪ ನೀರಲ್ಲಿ ಮುಖ ತೊಳ್ಕೊಂಡು ಸ್ನಾನನೇ ಮಾಡಬೇಕಾಗಿಲ್ಲ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ನೀವು ನೀರಲ್ಲಾದರೂ ಮುಖ ತೊಳ್ಕೊಂಡು ಒಂದು 5 ನಿಮಿಷ ನೀವು ನಿಮ್ಮ ಕುಲದೇವರು, ಇಷ್ಟದೇವರು, ಗ್ರಾಮ ದೇವರನ್ನ ಒಂದು 10 ನಿಮಿಷ ನೀವು ಸಂಜೆಯ ಹೊತ್ತಿನಲ್ಲಿ ಅಂದರೆ 5:30 6:30 ಸಮಯದಲ್ಲಿ ನಿಮ್ಮ ದೇವರ ಮನೆಯಲ್ಲಿ 5 ನಿಮಿಷ ನೀವು 10 ನಿಮಿಷ ನೀವು ದೇವರ ಹತ್ರ ನಿಮ್ಮ ಬೇಡಿಕೆಗಳೇನಿದೆ, ನಿಮ್ಮ ಕಷ್ಟಗಳೇನಿದೆ, ನಿಮ್ಮ ನೋವುಗಳೇನಿದೆ ಅದನ್ನು ನೀವು ಹೇಳೋ ಅಂಥ ಅಭ್ಯಾಸನ ಪ್ರತಿದಿನ ಮಾಡಿ. ನೀವು ಆ ಅಭ್ಯಾಸನ ರೂಢಿಸ್ಕೊಳ್ಳೋದ್ರಿಂದ ಅಶ್ವಿನಿ ದೇವತೆಗಳು 5:30ರಿಂದ 6:30 ಒಳಗಡೆ ಪ್ರತಿಯೊಂದು ಮನೆಗೆ ಬರ್ತಾ ಇರ್ತಾರೆ. ಆ ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿ, ನಿಮ್ಮ ದೇವರ ಮನೆಯಲ್ಲಿ ನೀವು ಕುಳಿತು ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟಾರ್ಥಗಳು, ನೋವು, ಸುಖ ಎಲ್ಲನೂ ಹೇಳ್ಕೊಂಡಾಗ ನೀವು ಏನಾದರೂ ಕಷ್ಟದಲ್ಲಿದ್ದು ನೋವನ್ನು ಹೇಳ್ಕೊತಾ ಇದ್ದರೆ ಭಗವಂತ ಅಲ್ಲಿ ಕೇಳಿಸ್ಕೊಂಡು, ನನ್ನ ಈ ಮನೆಯಲ್ಲಿ ನನ್ನ ಭಕ್ತ ತುಂಬ ಕಷ್ಟಪಡ್ತಾ ಇದ್ದೇನೆ, ಅವನಿಗೇನಾದರೂ ಮಾಡಬೇಕು ಅಂತೇಳಿ ನಿಮಗೆ ಒಳ್ಳೆಯದನ್ನ ಮಾತಾಡ್ತಿದ್ರೆ ಒಳ್ಳೆಯದನ್ನ ಅರಿಸಿ ಹೋಗ್ತಾರೆ. ಅಕಸ್ಮಾತ್ ನೀವು ಕೆಟ್ಟದ್ದು ಮಾತಾಡಿಕೊಂಡು ನೀವು ಕೆಟ್ಟದನ್ನು ಕೇಳ್ಕೊತಿದ್ರೆ ಅದು ಕೂಡ ನಿಮ್ಗೆ ಅಸ್ತು ಅಂದ್ಬಿಡ್ತಾರೆ. ಅದಕ್ಕೆ ಏನಾದರೂ ಕಷ್ಟ ಸುಖಗಳಿದ್ರೆ ಯಾರ ಹತ್ರನೋ ಹೇಳ್ಕೊಂಡು ನೋವು ಪಡೋದು ಬದಲು ಭಗವಂತನ ಹತ್ರ ಹೇಳ್ಕೊಳ್ಳೋ ಅಂಥ ಅಭ್ಯಾಸನ ರೂಢಿಸ್ಕೊಳ್ಳಿ. ಏನೂ ಇಲ್ಲ ಅಂದರೂ ಒಂದು 5 ನಿಮಿಷ ಕೂತ್ಕೊಳ್ಳಿ. ನೋಡಿ, ಎಲ್ಲರೂ ಎಲ್ಲರ ಥರನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಹೇಳ್ತಿರ್ತಾರೆ ಅದನ್ನ ಹೇಳಿ ಇದನ್ನ ಹೇಳಿ, ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಅಂತ. ನಿಮ್ಮ ಮನಸ್ಸಿಗೆ ಏನು ಸರಿ ಅನಿಸುತ್ತೋ ಅದನ್ನು ಮಾಡಿ. ನಿಮಗೆ ಯಾವ ಟೈಮಲ್ಲಿ ಯಾವುದು ಅಗತ್ಯ ಇದೆ, ಈಗ ಶಿವನ ಪೂಜೆ ನಿಮಗೆ ಅಗತ್ಯ ಇದೆ ಅಂದರೆ ಮಾಡಿ. ಇಲ್ಲ ನನಗೆ ಅವ್ರು ಮಾಡ್ತಿದ್ದಾರೆ ನಾನು ಮಾಡಬೇಕು ಅಂತ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಮನೆಯಲ್ಲಿ ನಿಮಗೆ ಅಗತ್ಯ ಇದ್ದು ನಿಮ್ಮ ಮನೆತನದಿಂದ ಬಂದಿದ್ದರೆ ಮಾಡಿ. ಇಲ್ಲ ಎಲ್ಲರೂ ಎಲ್ಲ ದೇವ್ರೂ ಪೂಜೆ ಮಾಡೋಕ್ಕಾಗಲ್ಲ. ಯಾಕಂದರೆ ಕೆಲವೊಂದು ಪದ್ಧತಿಗಳಿರುತ್ತೆ. ಆ ಪದ್ಧತಿಗಳ ಮುಖಾಂತರ ಆಯಾ ಮನೆಗಳಲ್ಲಿ ಮಾಡ್ತಾ ಇರ್ತಾರೆ. ಆದರೆ ಭಗವಂತನ ಪ್ರಾರ್ಥನೆ ಮಾಡೋಕ್ಕೆ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಅವರೇ ಮಾಡಬೇಕು, ಇವರೇ ಮಾಡಬೇಕು ಅಂತೇನಿಲ್ಲ. ನಿಮಗೆ ಇಷ್ಟ ಆದ ದೇವರನ್ನ, ನಿಮ್ಮ ಕುಲ ದೇವರನ್ನ, ನಿಮ್ಮ ಗ್ರಾಮ ದೇವತೆನ ನೀವು ಬಿಗಿಯಾಗಿ ಇಟ್ಕೊಳ್ಳಿ. ಏನೇ ಕಷ್ಟ ಬಂದ್ರೂ ನಮ್ಮ ಕುಲ ದೇವರನ್ನೇ ನಾವು ಫಸ್ಟು ಬಿಗಿಯಾಗಿ ಇಡಬೇಕು. ನಮ್ಮ ಗ್ರಾಮ ದೇವತೆನ ನಾವು ಬಿಗಿಯಾಗಿ ಇಟ್ಕೊಂಡಾಗ ನಮ್ಗೆ ಎಂಥದ್ದೇ ಕಷ್ಟಗಳು ಬಂದ್ರೂ ಅವರೇ ನಮ್ಮನ್ನು ಅದರಿಂದ ಪಾರು ಮಾಡೋದು. ಆಮೇಲೆ ನಾವು ಇಷ್ಟ ದೇವರನ್ನ ಇಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಪ್ರತಿದಿನ ನೀವು ಗಣೇಶನ ನೀವು ಪ್ರಾರ್ಥನೆ ಮಾಡಿ. ಗಣೇಶನ ನೀವು ಎಷ್ಟು ಪ್ರಾರ್ಥನೆ ಮಾಡ್ತೀರೋ ಆ ವಿಘ್ನಗಳೆಲ್ಲ ನಿವಾರಣೆ ಆಗುತ್ತೆ. ಮನೆಯಲ್ಲಿ ಯಾವಾಗಲೂ ಸಕಲ ಕಾರ್ಯಗಳು ಸಿದ್ಧಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಅಂತ ತಿಳಿಸ್ತೀನಿ. ವರ್ಷಕ್ಕೆ ಒಮ್ಮೆ ಆದರೂ ಕುಲದೇವರಿಗೆ ನೀವು ಎಲ್ಲಾದರೂ ಸುತ್ತಮುತ್ತ ಹತ್ರ ಇರೋಂಥರಾದರೆ ದಯವಿಟ್ಟು ನೀವು ನಿಮ್ಮ ಕುಲದೇವಸ್ಥಾನಕ್ಕೆ ಅಂದರೆ ನಿಮ್ಮ ಮನೆಯ ದೇವರಿಗೆ ನೀವು ವರ್ಷಕ್ಕೆ ಒಮ್ಮೆ ಆದ್ರೂ ಹೋಗಿ ಬರೋಂಥ ಅಭ್ಯಾಸನ ನೀವು ರೂಢಿ ಮಾಡ್ಕೊಳ್ಳಿ. ಈ ಅಭ್ಯಾಸನ ನೀವು ರೂಢಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಕಷ್ಟ ಕಾರ್ಪಣ್ಯಗಳು ಬರೋದಿಲ್ಲ. ಯಾಕಂದರೆ ವರ್ಷಕ್ಕೆ ಒಂದು ಸಾರಿ ನೀವು ನಿಮ್ಮ ತಂದೆ ತಾಯಿನ ನಿಮ್ಮ ಮನೆಯಲ್ಲಿ ಅಥವಾ ನೀವು ಎಲ್ಲೋ ಒಂದು ಬಾಡಿಗೆ ಮನೆಯಲ್ಲಿರ್ತೀರಾ ಅಥವಾ ಯಾವುದೋ ಒಂದು ದೇಶದಲ್ಲಿರ್ತೀರಾ, ಅಟ್ಲೀಸ್ಟು ನೀವು ನಿಮ್ಮ ಮನೆ ತಂದೆ ತಾಯಿನ ಯೋಗಕ್ಷೇಮ ಕೇಳೋದಕ್ಕೋಸ್ಕರ ನೀವು ಫೋನಲ್ಲಾದರೂ ವಿಚಾರಿಸ್ತೀರಾ. ಅದೇ ರೀತಿ ಚೆನ್ನಾಗಿದ್ದೀರಾ, ಊಟ ಆಯಿತಾ, ತಿಂಡಿ ಆಯಿತಾ ಅಂತ ನೀವು ನಿಮ್ಮ ಅಪ್ಪ ಅಮ್ಮನ ಯಾವ ರೀತಿ ವಿಚಾರಿಸ್ತೀರೋ, ಯಾವ ರೀತಿ ಯೋಗಕ್ಷೇಮ ಕೇಳ್ತೀರೋ ಅದೇ ರೀತಿ ನಿಮ್ಮ ಕುಲದೇವರಿಗೆ ಒಂದು ವರ್ಷಕ್ಕೆ ಒಂದು ಸಾರಿ ಆದ್ರೂ ನೀವು ಹೋಗಿ ಬರಬೇಕು. ಅಕಸ್ಮಾತ್ ನಿಮ್ಮ ಕುಲದೇವರು ದೂರ ಇದ್ದಾರೆ, ಈಗ ತಿರುಪತಿ ಆಗಿರ್ಬೋದು ಅಥವಾ ಅಯ್ಯಪ್ಪ ಆಗಿರ್ಬೋದು ಅಥವಾ ನಿಮಗೆ ಯಾವುದೋ ತಮಿಳ್ನಾಡಲ್ಲಿರ್ಬೋದು ಇಲ್ಲ ಹೊರದೇಶದಲ್ಲಿರ್ಬೋದು, ಅಂಥ ದೇವಸ್ಥಾನಗಳಿಗೆ ನೀವು ಹೋಗುವಾಗ ನಿಮಗೆ ಸಮಯ ಜಾಸ್ತಿ ಹಿಡಿಯುತ್ತೆ ಅಂದಾಗ ಅದೇ ಅಂಶ ಅಂದರೆ, ಈಗ ಉದಾಹರಣೆ ಕೊಡ್ತೀನಿ ನೋಡಿ, ಈಗ ತಿರುಪತಿ ವೆಂಕಟರಮಣ ಸ್ವಾಮಿ ಅಂತ ಅಂದ್ಕೊಳ್ಳಿ. ಆ ಕುಲದೇವರದ ಅಂಶ ಇರೋವಂಥದ್ದು ಈಗ ವಿಷ್ಣುವಿಗೆ ಸಂಬಂಧಪಟ್ಟಂಥದ್ದು ಒಂದು ದೇವಸ್ಥಾನ ನಿಮ್ಮ ಸುತ್ತಮುತ್ತ ಇರುತ್ತೆ. ಆಂಜನೇಯ ಇರ್ಬೋದು ಅಥವಾ ವೆಂಕಟರಮಣ ಸ್ವಾಮಿ ಇರ್ಬೋದು, ಆ ಥರದ ದೇವಸ್ಥಾನಕ್ಕೆ ವರ್ಷಕ್ಕೆ ಒಮ್ಮೆ ಆದ್ರೂ ನೀವು ಹೋಗಿ, ನಾನು ಇದ್ದೀನಿ ಭಗವಂತ ಭೂಮಿ ಮೇಲೆ, ನಾನು ಬದುಕಿದ್ದೀನಿ, ನನ್ನ ಮನೆಯಲ್ಲಿ ಈ ರೀತಿ ಕಷ್ಟಗಳಾಗ್ತಿದೆ, ಈ ರೀತಿ ಸುಖಗಳಾಗ್ತಿದೆ ಅಂತ ನೀವು ಪ್ರತಿಯೊಂದನ್ನು ನೀವು ನಿಮ್ಮ ಕುಲದೇವರಿಗೆ ಒಪ್ಪಿಸಿ ಬರೋದ್ರಿಂದ ಕಷ್ಟಗಳಿದ್ದರೆ ಆ ಕಷ್ಟಗಳನ್ನ ನನ್ನ ಮನೆಯಲ್ಲಿ ಈಗ ನಮ್ಮ ವಂಶದಿಂದ ಬಂದಿರೋ ಅಂಥ ನನ್ನ ಭಕ್ತನ ಮನೆ
ಮನೆಯಲ್ಲಿ ಈ ಥರದ್ದು ಕಷ್ಟ ಇದೆ ಅಂತ ನೀವು ಬಾಯ್ಬಿಟ್ಟು ಹೇಳ್ದಾಗಲೇ ತಾನೇ ಭಗವಂತಂಗೆ ಗೊತ್ತಾಗೋದು. ಯಾಕಂದರೆ ನೀವು ನಿಮ್ಮ ಮನೇಲಿ ಏನು ನಡೀತಾ ಇದೆ ಅಂತ ನೀವೇನು ಹೇಳ್ದಲೇ ಇದ್ದರೆ ಭಗವಂತನಿಗೆ ಗೊತ್ತಿರುತ್ತೆ. ಆದರೆ ನೀವು ಮನಸ್ಸು ಬಿಚ್ಚಿ ಮಾತಾಡೋ ಅಂಥದ್ದನ್ನ ಕಲಿಬೇಕು. ಭಗವಂತನ ಎದುರಿಗೆ ನಮಗೆ ಏನು ಬೇಕು ಅದನ್ನು ಮನುಷ್ಯನ ಹತ್ರ ಹೋಗಿ ಖಂಡಿತವಾಗ್ಲೂ ಕೇಳಬೇಡಿ. ದೇವ್ರ ಹತ್ರ ಹೋಗಿ ನನಗೆ ಇಂಥದ್ದು ಬೇಕು, ನಾನು ಇಂಥದ್ದು ಮಾಡ್ತೀನಿ, ಅದಕ್ಕೆ ನೀವು ಶಕ್ತಿ ಕೊಡಿ, ಅಥವಾ ನಮ್ಮ ಮನೆಯಲ್ಲಿ ಶುಭ ಕಾರ್ಯ ಆಗೋದಕ್ಕೆ ನೀವು ದಾರಿ ಮಾಡಿಕೊಡಿ ಅಂತ ನೀವು ಕುಲದೇವ್ರ ಹತ್ರ ಹೋಗಿ ನೀವು ಕೇಳಿದಾಗ ಆ ವಂಶನ ಕಾಪಾಡೋ ಅಂಥ ಕುಲದೇವತೆಗಳು ನಿಮ್ಮ ಮನೆಗೆ ಆಹ್ವಾನ ಆಗ್ತಾರೆ. ಹಾಗಂದ್ರೆ ನನ್ನನ್ನು ಬಂದು ನೋಡಿದ್ದಾರೆ, ನನ್ನ ಭಕ್ತ ಅಂತೇಳಿ ಖುಷಿ ಪಡ್ತಾರೆ. ಯಾವತ್ತೂ ಅಷ್ಟೇ ಕುಲದೇವರು ಸಂತೋಷ ಪಡಿಸೋದು ತುಂಬ ಖುಷಿ. ಇದು ತುಂಬ ಸರಳ. ಏನು ಅಂತಂದರೆ ನೀವು ಪ್ರತಿದಿನ ವರ್ಷಕ್ಕೊಮ್ಮೆ ಹೋಗಿ ನಾನು ಇದ್ದೀನಿ ಅಂತ ಹೇಳಿ ಆ ಕುಲದೇವರಿಗೆ ಒಂದಿಷ್ಟು ಪೂಜೆ ಪುನಸ್ಕಾರ ಮಾಡಿದಾಗ ವರ್ಷ ಪೂರ್ತಿ ಚೆನ್ನಾಗಿರ್ತೀವಿ, ಸುಖವಾಗಿರ್ತೀವಿ, ಸಂತೋಷವಾಗಿರ್ತೀವಿ. ಅಥವಾ ನಮ್ಗೆ ಯಾವುದಾದ್ರೂ ಒಂದು ಕಷ್ಟ ಬಂದಾಗ ಅದನ್ನು ಬೇಗ ಕರಗಿಸ್ಬಿಟ್ಟು ಒಳ್ಳೆಯದನ್ನ ಮಾಡೋದಕ್ಕೆ ಕುಲದೇವರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ಅದಕ್ಕೋಸ್ಕರ ನೀವು ಈ ಉಪಾಯಗಳನ್ನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ, ತಿಳಿಸ್ಕೊಡ್ತಾ ಇದ್ದೀನಿ. ಇದರಿಂದ ನಿಮ್ಗೇನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ ನೋಡಿ, ನನಗೆ ಗೊತ್ತಿರೋಷ್ಟು ಪುಟ್ಟ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ನೋಡಿ, ಎಲ್ಲ ವಿಷಯನೂ ಎಲ್ಲರಿಗೂ ಗೊತ್ತಿರೋದಿಲ್ಲ. ಕೆಲವೊಂದು ವಿಷಯಗಳು ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ನನ್ನ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.